ಆತ್ಮೀಯ ಕಲಾ ವೀಕ್ಷಕ ಬಂಧುಗಳೇ, ಎಲ್ಲರಿಗೂ ನಮಸ್ಕಾರ. ಈ ದಿನದ ಎಪಿಸೋಡ್ನಲ್ಲಿ ನಾನು ಸುಂದರವಾಗಿರ್ತಕ್ಕಂಥ ಒಂದು ಕುರುಕ್ಷೇತ್ರ ಮಹಾನಾಟಕದ ಒಂದು ಅದ್ಭುತವಾದ ಗೀತೆಯನ್ನು ಗಾಯನ ಮತ್ತು ವಾದನವನ್ನು ಪ್ರಸ್ತುತಿ ಮಾಡ್ತೀನಿ. ರಾಗದ ಬಗ್ಗೆ, ಹಾಡಿನ ಬಗ್ಗೆ ಪರಿಚಯ ಮಾಡುವ ಮೊದಲು ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬರ್ ಆಗಿಲ್ಲ ಕೂಡಲೇ ಸಬ್ಸ್ಕ್ರೈಬರ್ ಆಗಿ ಒತ್ತಿರುವಂತ ಕಾಮೆಂಟ್, ಶೇರ್, ಲೈಕ್ ನೀಡಿ. ಆತ್ಮೀಯ ಬಂಧುಗಳೇ, ನಿಮ್ಮ ಮನೆಯ ಪುಟ್ಟ ಕಲಾವಿದ ಮಹೇಶ್ ಕಂದಲ್ವ. ಆತ್ಮೀಯ ಬಂಧುಗಳೇ, ನಾನು ಈ ದಿನ ಕುರುಕ್ಷೇತ್ರ ನಾಟಕ ಕರ್ಣನ ಪಾತ್ರದ ಒಂದು ಅಮೋಘವಾದ ಗೀತೆ, ತುಂಗಾ ತೀರದ ತಾಯಿ ಮಗನ ಒಂದು ಭೇಟಿಯಾಗ್ತಕ್ಕಂಥ ಕ್ಷಣದಲ್ಲಿ ಕರ್ಣ ಅಂದರೆ ರಾಧೆಯ ಕರ್ಣ ಹಾಡ್ತಕ್ಕಂಥ ಒಂದು ಅದ್ಭುತವಾದಂಥ ರಂಗಗೀತೆಯನ್ನ ಗಾಯನ ಮತ್ತೆ ವಾದನವನ್ನು ಪ್ರಸ್ತಾವ ಮಾಡ್ತೀನಿ. ಕರ್ಣನ ಪಾತ್ರದ್ದು ಕುರುಕ್ಷೇತ್ರ ನಾಟಕ, ದೃಶ್ಯ ತೀರದ ಹಾಡನ್ನ. ಇದನ್ನ ನಾನು ಯಾರೋ ಒಂದು ಹಾಡನ್ನು ಕೇಳಿದ್ರು, ಅದನ್ನು ಬರೀಬೇಕು ಅಂತ ತುಂಬ ಆಸೆ ಇತ್ತು. ಅದಾಗಿ ಇದನ್ನು ನಾನು ಬರೆದು ಇದಕ್ಕೆ ರಾಗವನ್ನು ಸಂಯೋಜನೆ ಮಾಡಿದ್ದೀನಿ. ಹಂಸಾನಂದಿ ರಾಗದಲ್ಲಿ ಎಂದು ತೋರದ ಮಮತೆ ಇಂದೇಕೆ ಅಮ್ಮ ಎಂಬತಕ್ಕಂಥ ಸಾಹಿತ್ಯವನ್ನು ಮಾಡಿ ಹಂಸಾನಂದಿ ರಾಗ 53ನೇ ಗಮನಾಶ್ರಮ ರಾಗದಲ್ಲಿ ಜನ್ಯ ರಾಗ, ಷಾಡವ ವರ್ಗದ ರಾಗ ಮತ್ತೆ ಆದಿತಾಳದಲ್ಲಿದೆ. ರಾಗದ ಬಗ್ಗೆ ತಿಳಿಸಿ ನಂತರ ಹಾಡನ್ನ ಪ್ರಾರಂಭಿಸ್ತೀನಿ. ಆದಿತಾಳದಲ್ಲಿದೆ. ಸಿ ಶಾರ್ಪ್ ಕಪ್ಪು ಅಂದ್ರಲ್ಲಿ ತೋರಿಸ್ತೀನಿ ನೋಡಿ. ಇಲ್ಲಿ ಹಂಸಾನಂದಿ ರಾಗ ಷಡ್ಜ, ಶುದ್ಧ ರಿಷಭ, ಅಂತರಗಾಂಧಾರ, ಪ್ರತಿಮಧ್ಯಮ, ಚತುರ್ದೈವತ, ಕಾಕ್ಲಿ ನಿಷಾದ, ತಾರಾ ಸರ್ಜ. ಇದು ಆರೋಹಣ ಕ್ರಮ. ಅವರೋಹಣ ಕ್ರಮದಲ್ಲಿ ತಾರಾ ಸರ್ಜ, ಕಾಕಲಿ ನಿಷಾದ, ಚತುರ್ದೈವತ, ಪ್ರತಿಮಧ್ಯಮ, ಅಂತರಗಾಂಧಾರ, ಶುದ್ಧ ರಿಷಭ, ಆಧಾರ ಸರ್ಜ. ಸರಿಗಮ ಧನಿ ಸಾ ಸಾರಿರಮ್ಮ ಮೊದಲು ಒಂದು ಸಾಕಿ ಬರ್ತದೆ, ಒಂದು ಶೋಕಪೂರಿತವಾದ ಹಾಡು, ತುಂಬ ಚೆನ್ನಾಗಿದೆ. ಅಭ್ಯಾಸ ಮಾಡಿ ನಿಮ್ಮ ಊರಿನ ನಾಟಕದಲ್ಲಿ ಇದನ್ನು ಹಾಕ್ಕೊಳ್ಳಿ, ಹಾಡಿ. ರಂಗಭೂಮಿಯಲ್ಲಿ ಕನ್ನಡ ರಂಗಭೂಮಿ ಇನ್ನೂ ಎತ್ತರಕ್ಕೆ ಬೆಳಿಬೇಕು ಅನ್ನೋದು ನಮ್ಮ ಅಭಿಲಾಷೆ. ಈಗ ಹಾಡನ್ನು ಪ್ರಾರಂಭಿಸ್ತೀನಿ. ಮೊದಲು ಸಾಕಿ ಬರ್ತದೆ. ಸಿ ಶಾರ್ಪ್ ಕಪ್ಪು ಅಂದ್ರಿಂದ ನುಡಿಸೋದು, ತಾರಾ ಸರ್ಜದಿಂದ ಪ್ರಾರಂಭ. ತುಂಗಾ ತೀರದಿ ಬಂದು ಕಣ್ಣೆದುರು ನೀನಿಂದು ಕಂದ ಎಂದು ಕರೆಯುವೆ ಏಕಮ್ಮ. ಕಣ್ಣೆದುರು ನೀನಿಂದು ಕಂದ ಎಂದು ಕರೆಯುವೆ ಏಕಮ್ಮ. ಬಂದು ಬಳಗವ ತಿಳಿಯೇ ಎತ್ತವರನ ಹರಿಯೇ. ಬಂದು ಬಳಗವ ತಿಳಿಯೇ ಎತ್ತವರನ ಹರಿಯೇ. ಚಿತ್ತದೊಳು ನೋವನುಂಡ ಈ ಕಾಯ ನಿನದೇ ನಮ್ಮ. ಈ ಕಾಯ ನಿನದೇ ನಮ್ಮ. ಹಮ್ಮ ಹಮ್ಮ ಹಮ್ಮ
ಜನ್ಮ ನೀಡಿದ ಕ್ಷಣವೇ ಜನಗಳು ನೀನುಂದಿದೆ ಹಾಳನ ಕಾಣದೆ ಕಣ್ಣೀರನೇ ನುನಿದೆ ಎತ್ತವಳು ನೀನಾದೆ ಹೊತ್ತವಳು ಹಾಲಾದೆ
ಕಂದನೆಂದು ಕರೆಯುವೆ ಗಂಗೆಗೆ ಅಮ್ಮ ಅಮ್ಮ ಅಂದು ಬಾರದ ಪ್ರೀತಿ ಕಂದನೆನ್ನದ ನೀತಿ ಅಂದು ಬಾರದ ನೀತಿ ಕಂದನೆನ್ನ ನೀತಿ ಹೇಗೆ ಬಂದಿರುವುದು ಅಮ್ಮ ಅಮ್ಮ ಎಂದು ತೋರನ ಮಮತೆ ಹೇಗೆ ಬಂದಿರುವುದು ಕಂದನೆಂದು ಕರೆಯುವೆ ಗಂಗೆಗೆ ಆತ್ಮೀಯ ವೀಕ್ಷಕ ಬಂಧುಗಳೇ, ತುಂಬಾ ಮಾಧುರ್ಯಪೂರ್ಣವಾದಂಥ ಗೀತೆ. ಇದನ್ನು ಹಾಡುವಾಗ ಭಾವುಕರಾಗ್ತೀವಿ, ಕೇಳುವಾಗ ಇನ್ನೂ ಭಾವುಕತೆ ಇರ್ತದೆ. ಇದು ತಾಯಿ ಮತ್ತೆ ಮಗನ ನಡುವೆ ಇರ್ತಕ್ಕಂಥ ಒಂದು ನಿಷ್ಕಲ್ಮಶವಾದಂಥ ಪ್ರೀತಿ, ಗೌರವ, ತ್ಯಾಗ, ಮಮತೆ. ಅದಕ್ಕೆ ಜಗತ್ತಿನಲ್ಲಿ ಪದಗಳಿಗೆ ಸಿಗದ ಗುಣದವಳು ಅಂತ ಸುಮ್ಮನೆ ಸಾಹಿತ್ಯದಲ್ಲಿ ಹೇಳಿಲ್ಲ, ಈ ಚಿತ್ರದಲ್ಲಿ. ಹಾಗೆ ಅಷ್ಟು ದೊಡ್ಡದು, ಭೂಮಿಯಷ್ಟು ಸಹನೆ ಉಳ್ಳವಳು ಅಮ್ಮ. ಹಾಗಾಗಿ ಎಲ್ಲರೂ ತಾಯಿಯನ್ನು ಗೌರವಿಸಿ, ಪೂಜಿಸಿ, ಆರಾಧಿಸಿ, ವೃದ್ಧಾಪ್ಯದಲ್ಲಿ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳಿ ಈ ಕರ್ಣನ ಹಾಡನ್ನ ಎಲ್ಲ ತಾಯಿ ಮಗ ಇವರಿಗೆ ಡೆಡಿಕೇಟ್ ಮಾಡ್ತೀನಿ. ಇದು ತಮಗೆ ನುಡಿಸಲಿಕ್ಕೆ ಅನುಕೂಲ ಅಂತ ಅಪ್ಲೋಡ್ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ. ಇದನ್ನು ಹೆಚ್ಚಾಗಿ ವೀಕ್ಷಕರು ಕಾಮೆಂಟ್ ಮೂಲಕ ಮತ್ತೆ ಇದನ್ನು ತಿಳಿಸ್ತೀವಿ. ಮುಂದೆ ಇದನ್ನು ಬೇಕಾದ್ರೆ ಸ್ವಲ್ಪ ತರವನ್ನು ಮಾಡಲಿಕ್ಕೆ ಇಷ್ಟಪಡ್ತೀನಿ. ಮುಂದಿನ ಹೊಸ ವಿಡಿಯೋದಲ್ಲಿ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ತಮ್ಮ ಯೂಟ್ಯೂಬ್ ವೀಕ್ಷಣೆಗೆ ಧನ್ಯವಾದಗಳು. ನಮಸ್ಕಾರ.